ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಳ್ಳೋಕೆ ತುಂಬಾನೇ ಖುಷಿ ಪಡ್ತೀನಿ. ಆದರೆ ನಿರ್ಮಾಪಕ ಅಂತ ಹೇಳ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ. ಈಗ ನಾವು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್. ಆದರೆ ನಿರ್ಮಾಪಕ ಅನ್ನೋ ಪದ ಕತೆಗೆ ಏನ್ ಬೇಕು ಅದಕ್ಕೆ ಒದಗಿಸುವಂಥದ್ದು. ಆ ಸ್ಥಾನಕ್ಕೆ ನಾನು ಬರಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು. ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನೋ ಕೊಡುಗೆ ಕೊಡ್ಬೇಕು ಸರ್. ಸೊ ಈ ಸಿನಿಮಾದಲ್ಲಿ ನಾನು ನಾಯಕ ಅಂತ ಹೇಳ್ಕೊಳ್ಳೋಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋಂಥವ್ರು, ಅನುಭವ ಪಡ್ಕೊಂಡ್ ಬಂದಿರೋಂಥವ್ರು. ಸೊ ಅಂಥವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ ಸರ್. ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದ್ರೆ ಮುಂಚೆಯಿಂದ ಇದ್ದಿದ್ದು. ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ, ಜಮೀನ್ ಇದೆ ಸರ್. ಅದು ರೈತರು ಸರ್. ಖಂಡಿತ ಸರ್. ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮುನ್ಸ್ವಾಮಿ ಸಿನಿಮಾದಲ್ಲಿ. ಯಾರು ಸರ್? ಕಾಶಿನಾಥ್ ಸರ್ ಆಡೋ ತೆಗ್ದಿಲ್ವಾ? ಆದ್ರೆ ಇಂಥ ಕಂಟೆಂಟ್ ಕೊಟ್ಟು ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಪುಷ್ಪನ ನಟನೆ ಮಾಡಿದ್ದಾರೆ ಸರ್. ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆಯಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳೆದಿದ್ದೀನಿ. ಅವ್ರ ಹತ್ರ ಕಲ್ತ್ಕೊಂಡು ತುಂಬಾ ಇದೆ ಸರ್. ನಾನು ಡೈರೆಕ್ಟ್ ಕೇಳಿದೆ, ಸರ್ ನೀವು ನಿಮ್ಮ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ದುಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆಕ್ಚುಲಿ ಈ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡ ಬಂದಿರಲಿಲ್ಲ. ಸೊ ಲಾಸ್ಟ್ ಮಿಡ್ ಅಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದ್ಮೇಲೆ ಇದಿಲ್ಲ ನನಗೇನು. ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬರಲಿ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂಥ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟು ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್. ಒಂದು ಅನುಭವ ಸಿಗುತ್ತೆ ಜನಕ್ಕೆ. ಹಾಗೆ ನಮ್ಮ ಸಿನಿಮಾದ ನಾಯಕಿಯಾಗಿ ನೀಶ್ಮಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಕಾರಣಾಂತರಗಳಿಂದ ಅವ್ರು ಹುಷಾರಿಲ್ಲ, ಸೊ ಅವರು ಬರೋಕ್ಕಾಗಲಿಲ್ಲ. ಅವ್ರು ಕೂಡ ಒಂದು ಉತ್ತಮ ಕಲಾವಿದೆ, ಶೀಸ್ ಫ್ರಮ್ ದ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಅವ್ರ ಈ ಕ್ಷಣದ ನಾನು ನಿಂತ್ಕೊಳ್ಬೇಕು ಸರ್. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಉತ್ಪೂರ್ವಕ ಥ್ಯಾಂಕ್ಸ್. ಅಂಡ್ ನಮ್ಮ ಫ್ಯಾಮಿಲಿ, ಎಲ್ಲರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಓಮನ್ ಅಂತ ಅಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ. ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮನ್. ಅದಕ್ಕೆ ನಾನು ಫೌಂಡ್ ಫುಟೇಜ್ ನ ಆರಿಸ್ಕೊಂಡಿದ್ದು. ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಒಂದು ಕತೆನ ಇನ್ನೂ ಅದ್ಭುತವಾಗಿ, ಇನ್ನೂ ಭಯಾನಕವಾಗಿ ತೋರಿಸ್ಬೋದು. ಸೊ ಅದಕ್ಕೆ ನಾನು ಈ ಫೌಂಡ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ. ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ. ಫೌಂಡ್ ಫುಟೇಜ್ ಅಂತಂದ್ರೆ ಏನು, ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು, ಏನಿದು, ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ. ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಕೇಳ್ತಿದಂಗೆ ಖುಷಿ ಆದ್ರು, ಮಾಡೋಣ ಬನ್ನಿ ಇದು ಅಂತಂದ್ರು. ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು. ಅಂಡ್ ಇಲ್ಲಿ ನಾನು ಡೈಲಾಗ್ಗಳು ಬರ್ದಿರ್ಲಿಲ್ಲ. ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು, ಬಟ್ ಇವ್ರಿಗೆ ನಾನು ಅಲ್ಲಿಗೆ ಹೋಗಿ ಲೊಕೇಶನ್ಗೆ ಹೋಗಿ ನೀವು ಈ ತರ ಆಕ್ಟ್ ಮಾಡಬೇಕು, ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ. ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು. ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗು. ಸೊ ಇಲ್ಲಿ ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ, ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ. ಸೊ ಅಥವಾ ಯಾವುದೋ ಟಿವಿಲೆಲ್ಲೋ ಇದು CCTV ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಇನ್ನೆಲ್ಲೋ ಶೂಟ್ ಆಗಿರೋದು, ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ. ಅಂಡ್ ಈ ಭಯ ಮನದ ಆಳದ ಒಳಗಡೆ ಕೂತ್ಕೊಳ್ಳುತ್ತೆ. ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್. ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನಸೆಂಟ್ ಆಗಿ ಹೌದಾ ಓಕೆ ಕೊಡೋಣ ಬಿಡಿ
ಸರಿ ಆಯ್ತು ಡನ್. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂಡ್ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು. ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಲೈಕ್ ಇದಾದ್ಮೇಲಿಂದ ಲೈಕ್ ಅವ್ರು ಯಾವುದೇ ನಾವ್ ಏನೇ ಮಾಡ್ತೀವಿ ಅಂತ ಅಂದ್ರೂ ಅವರು ಇಲ್ಲ ನೀವು ಇದನ್ನ ಮಾಡಿ, ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅದಂದ್ರೆ ಏನು ಎತ್ತ ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ, ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡಿಕೊಟ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ಲ ಕಲಾವಿದರು ಅಷ್ಟೇ. ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ, ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು. ಸೊ ಎಲ್ಲ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಕಲಾವಿದ್ರು ಮನೆ ಒಳಗಡೆ ಕಲಾವಿದ್ರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರು ಅಲ್ಲಿ ಆ ಮನೆ ಒಳಗಡೆ ಇಬ್ರು ಹೋಗಿದ್ದಾರೆ. ಅದ್ರ ಸುತ್ತಮುತ್ತ ನಡೆಯುವಂತ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅಂದ್ರೆ ನೀವು ಇದ್ರಲ್ಲಿ ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಅಲ್ಲಿ. ಹಾ ಆ ತರ ಅಂದ್ರೆ ಬೇರೆ ಬೇರೆ ನಾವು 3 ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ. FX3 ಮತ್ತೆ ಯೂಸ್ ಮಾಡಿದ್ವಿ, SN3 ಯೂಸ್ ಮಾಡಿದ್ವಿ, ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ. ಬಟ್ ನೀವು ಸಿನಿಮಾ ನೋಡುವಾಗ ಅವರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದೇ ಕ್ಯಾಮ್ರಾದಲ್ಲೇ ಇಡೀ ಇದು ಎಲ್ಲ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. 38 ದಿನ ಶೂಟ್ ಆಯ್ತು ಸರ್. ಇದು ಆನೇಕಲ್ಲಲ್ಲಿ ಬಂಗ್ಲೆ ಇಲ್ಲ, ಅಲ್ಲಿ ನಾವೇ ಒಂದು ಹಳೆಯ ಮನೆ ಇತ್ತು, ಅಂದ್ರೆ ಕಟ್ಟಿ ಅದನ್ನ ಮುಗಿಸಿರ್ಲಿಲ್ಲ, ಅದು ತುಂಬಾ ಹಳೇದಾಗಿತ್ತು. ಅಲ್ಲಿ ನಾವು ಮಿಕ್ಕಿದ್ದೆಲ್ಲ ನಾವು ಸೆಟ್ ಹಾಕೊಂಡ್ವಿ. ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ ಇದು ತುಂಬಾ ಪಾಳ್ ಬಿದ್ದೋಗಿರೋ ತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ ಅಲ್ಲಿ. ಸರ್ ಅದು ಇಲ್ಲ, ಅದು ಅಂದ್ರೆ ನಿಮ್ಗೆ ಇಲ್ಲಿ ಟ್ರೈಲರ್ ಅಲ್ಲಿ ಸಡನ್ ಒಂದೊಂದೇ ಶಾರ್ಟ್ ಆಗ್ದಾಗ ನಿಮ್ಗೆ ಹಾಗೆ ಅನ್ಸುತ್ತೆ ಅದು. ಬಟ್ ನೀವು ಸಿನಿಮಾ ನೋಡಿದಾಗ ಅದು ಪೂರ್ತಿಯಾಗಿ ನೀವು ನೋಡಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಅಲ್ಲಿ. ಸೊ ಇಲ್ಲಿ ಒಂದೊಂದೇ ತುಂಬಾ ಫಾಸ್ಟ್ ಆಗಿ ನಾವು ರೆಕಾರ್ಡ್ ಇದು ಕಟ್ ಮಾಡಿದ್ವಿ, ಎಡಿಟ್ ಮಾಡಿದೀವಲ್ಲ. ಸೊ ಅದಕ್ಕೋಸ್ಕರ ಐಫೋನ್ ಅಲ್ಲೇ ಎಲ್ಲ ಸೇಮ್ ಇದೇ ತರ ನಾವು ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ ಅಂದ್ಬಿಟ್ಟು ಸೇಮ್ ಇದೇ ತರ. ಸರ್ ಅದು ಅಂದ್ರೆ ತುಂಬಾ ಫಿಲಮ್ಗಳು ಬಂದಿದೆ, ಇಲ್ಲ ಅಂತಲ್ಲ. ಬಂದಿದೆ ಸುಮಾರು, ಎರಡನೇದು ಇದು. ಅಂದ್ರೆ ಇದು ಎರಡನೇದು ಅಂತಂದ್ರೆ ಈಗ ಬೇರೆ 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 ಸಿನಿಮಾಗಳು ಬಂದಿದೆ. ನಾನು ಆ ರೀತಿ ಹೇಳ್ತಾ ಇಲ್ಲ, ಅಂದ್ರೆ ನಮ್ಮ ಕತೆಗೆ ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನಮ್ಗೆ. ಸೊ ಈ ಸ್ಟೈಲಲ್ಲಿ ನಾವು ಇದನ್ನ ನಮ್ದು ಮೊದಲನೇದು ಅಂತ ಹೇಳ್ತಾ ಇಲ್ಲ. ತುಂಬಾನೇ ಹೆಲ್ಪ್ ಆಯ್ತು. ಲೈಕ್ ಅಂದ್ರೆ ಈಗ VFX ಗೊತ್ತಿರೋದ್ರಿಂದ ನಾವು ಏನ್ ಬೇಕೋ ಅಲ್ಲಿ ಕ್ರಿಯೇಟ್ ಮಾಡೋ ಅಂತ ನಮ್ಗೆ ಆಪರ್ಚುನಿಟಿ ಸಿಕ್ತು. ಸೊ ಬೇರೆ ಇದಾದ್ರೆ ನಾವು ಬೇರೆ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಸೊ ಇದು ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ಗಳು ಬರ್ತಿತ್ತು. ಬಟ್ ಇಲ್ಲ, ಹಾಗಾಗ್ಲಿಲ್ಲ ಅಲ್ಲಿ. ಸೊ ನಾವೇ ಮಾಡಿರೋದ್ರಿಂದ ನನ್ಗೆ ಏನ್ ಬೇಕು, ಇದ್ ಬೇಕಾ, ಸೊ ಇದಕ್ಕೆ ಶೂಟ್ ಮಾಡೋಣ, ಅದಕ್ಕೆ ಕತೆ ಮಾಡ್ಕೊಳ್ಳೋಣ ಅನ್ನೋ ತರ ನನ್ಗೆ ಹೆಲ್ಪ್ ಆಯ್ತು ಅದು. ರಾ ಫುಟೇಜು ಮೋರ್ ದೆನ್ 4 hours ವರೆಗೂ ಬಂದಿತ್ತು ಅದು. ಈಗ ಸೆನ್ಸರ್ ಆಗಿರೋದು 1 hour 50 minutes. ಇವಾಗ ತುಂಬಾ ಹಾರರ್ ಮೂವೀಸ್ ಎಲ್ಲ ಬಂದಿದೆ, 6 minutes 5 ಆಗಿರ್ಬೋದು ಅಂಥದ್ದೆಲ್ಲ. ಸೊ ಆ ಎಲ್ಲ ಮೂವಿಗಳೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಮೂವಿ ಅಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಸ್ಪೆಷಲ್ ಇದೆ ಅನ್ನೋದು? ಮೇಡಮ್, ಅಂದ್ರೆ ಈಗ ನೀವು 6 minutes 5 ಎಲ್ಲ ನೋಡಿದಾಗ ನೀವು ಒಂದು ಹಾರರ್, ಒಂದು ದೆವ್ವ ಇದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ದೆವ್ವ ಇದೆ ಇದಿದೆ, ಸೊ ಅದನ್ನ ನೀವು ನೋಡ್ಬೋದು. ಬಟ್ ಇಲ್ಲಿ ಕಥೆನೇ ಬೇರೆ ರೀತಿ ಇದೆ. ಅದನ್ನ ನಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ. ಬಟ್ ಒಂದ್ ರೀತಿಯಲ್ಲಿ ಹೇಳ್ತೀನಿ ನಿಮ್ಗೆ. ಲೈಕ್ ಇಲ್ಲಿ ಇಬ್ರು ಹೋಗ್ತಾರೆ, ಒಬ್ರು ಒಂದು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಒಬ್ಬ ಯೂಟ್ಯೂಬರ್, ಮತ್ತೆ ಆಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತ ಪ್ಯಾರಾನಾರ್ಮಲ್ ರಿಸರ್ಚರ್ ಒಬ್ರು. ಸೊ ಇವರಿಬ್ರು ಒಂದು ಮನೆಗೆ ಹೋಗ್ತಾರೆ. ಇವರಿಬ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರುತ್ತೆ. ಲೈಕ್ ನಾನು ಇದನ್ನ ಅಂದ್ರೆ ಇವ್ರಿಗೆ ಅಲ್ಲಿ ದೆವ್ವ ಏನೂ ಇಲ್ಲ, ಅಲ್ಲೇನು ಇರಲ್ಲ ಅಂತ. ಇನ್ನೊಬ್ರಿಗೆ ದೆವ್ವಗಳಿದ್ರು ಏನೇ ಇದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಬಟ್ ಇವರಿಬ್ರು ಎಕ್ಸ್ಪೆಕ್ಟೇಷನ್ ಮೀರಿ ಇನ್ನೊಂದೇನೋ ಅಲ್ಲಿ ಬರುತ್ತೆ. ಅದು ಕತೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕಾಗುತ್ತೆ. ಅದು ದೆವ್ವ ಇದೆ ಅಂತಾನೆ ಹೋಗ್ತಾರೆ. ದೆವ್ವ ಇದ್ದೇ ಇಲ್ಲ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ದೆವ್ವ ಇದ್ರೆ ಅದನ್ನ
ಕ್ಲಿಯರ್ ಮಾಡಿ ಅಥವಾ ಅಲ್ಲಿ ಇಲ್ಲದೆ ಇರೋ ಥರ ಮಾಡಿ ಬರೋದಕ್ಕೋಸ್ಕರ ಇವ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್ ಅವ್ರು ಹೋಗ್ತಾರೆ. ಇವರು ಒಬ್ಬರು ಯೂಟ್ಯೂಬರು ಅದನ್ನ ಡಾಕ್ಯುಮೆಂಟೇಶನ್ ಮಾಡಕ್ಕೆ ಅಂತ ಹೋಗ್ತಾರೆ. ಸೊ ಇವ್ರಿಗೆ ದೆವ್ವ ಭೂತ ಎಲ್ಲ ನಂಬಿಕೆ ಇರಲ್ಲ, ಅಲ್ಲೇನು ಇರಲ್ಲ ಅಂತ ಅನ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಏನೋ ಬರುತ್ತೆ. ಅಲ್ಲಿ ಈ ಸಬ್ಜೆಕ್ಟೇ ತಗೊಬೇಕು ಅಂತಲ್ಲ, ಲೈಕ್ ರೀಸೆಂಟ್ ಆಗಿ ನಾನು ನೋಡಿದಂತ ಹಾರರ್ ಮೂವಿಗಳಲ್ಲಿ ನಾನು ತಗೊಳ್ಳೋ ಟೈಮಲ್ಲಿ ಹಾರರ್ ಮೂವಿಗಳು ತುಂಬಾ ದಿನ ಆಗಿತ್ತು ಒಳ್ಳೆ ಹಾರರ್ ಮೂವಿ ಬಂದು. ಸೊ ಒಂದು ಒಳ್ಳೆ ಹಾರರ್ ಮೂವಿಯನ್ನ ಕೊಟ್ಟಾಗ ನಮ್ಗೆ ತುಂಬಾ ಜನ ಇಷ್ಟಪಡ್ತಾರೆ ಅಂತ ನಮ್ಗೆ ಅನ್ನಿಸ್ತು. ಸೊ ಅದೇ ಟೈಮಲ್ಲಿ ನಾನು ಇದನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ, ಇದನ್ನ ಈ ತರ ಕಾನ್ಸೆಪ್ಟು. ಅದನ್ನ ಇವ್ರ ಹತ್ರ ನಾನು ಹಿಂಗೆ ಡಿಸ್ಕಸ್ ಮಾಡಿ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಇದನ್ನೇ ಮಾಡೋಣ ಅಂತ ಅಂದ್ರು. ಸೊ ಅಲ್ಲಿಂದ ಇತ್ತು ತಗೊಂಡ್ವಿ ಸರ್. ಅಲ್ಲ ಸರ್, ಅದು ಒಂದು ಆಪ್ಷನ್ಸ್ ಇಲ್ಲ ಅಂತಲ್ಲ. ಈಗ ನಾವ್ ಏನೇ ನೋಡಿದ್ರು ಒಂದು ಬಿಸ್ನೆಸ್ ಕೂಡ ನಾವು ನೋಡ್ಬೇಕು. ಬಟ್ OTT ಇದು ಅದಕ್ಕೋಸ್ಕರ ಅಂತಾನೆ ನಾವು ಇದ್ ಮಾಡ್ಲಿಲ್ಲ ನಾವು. ಸೊ ಅದನ್ನ ಎಲ್ಲ ಫಿಲಮ್ಗಳಲ್ಲಿರೋ ತರ ಆಪ್ಷನ್ಸ್ ಇರುತ್ತೆ ಅದು, ಬಟ್ ಅದಕ್ಕೋಸ್ಕರ ಅಂತ ನಾವು ಮಾಡಲಿಲ್ಲ. ನಾವು ಸಿನಿಮಾಗೋಸ್ಕರ ಪ್ಯೂರ್ ಇದನ್ನೇ ಮಾಡಬೇಕು ಅಂತ ನಾನು ಇವ್ರ ಹತ್ರ ಹೇಳಿದಾಗ ಅದನ್ನೇ ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟೆ ಬಂದಿದ್ದವರು. ಸೆನ್ಸರ್ ಆಗಿದೆ ಸರ್, UA ಬಂದಿದೆ ಸರ್. ಈಗ ಕನ್ನಡದಲ್ಲಿ ಈ ತರ ಸಿನಿಮಾ ಸಾಕಷ್ಟು ಬಂದಿದೆ ಸರ್. ಒಂದು ಬಂಗ್ಲೆನ ದೆವ್ವ ಇರುತ್ತೆ, ಹೋಗ್ತಾರೆ, ಹೀರೋ ತುಂಬಾ ಕಷ್ಟಪಡ್ತಾರೆ, ಆಚೆ ಬರ್ತಾರೆ, ಮೂರು ವರ್ಷ ಹೋಗಿ ಮುಂದೆ ಹೋಗ್ತಾರೆ ಸರ್. ಕಥೆಗಳೆಲ್ಲ ಇರುತ್ತೆ, ನೋಡಿದ್ದೀವಿ ಸಾಕಷ್ಟು ನಿಮಗೂ ಗಮನ ಇರುತ್ತೆ. ಅವೆಲ್ಲಗಳ ಮಧ್ಯೆ ಈ ವುಮೆನ್ ಸಿನಿಮಾ ಯಾಕೆ ಸ್ಪೆಷಲ್ ಆಗುತ್ತೆ, ಯಾಕೆ ಹೇಳ್ತಿರ್ಬೋದು? ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಕ್ಯೂರಿಯಾಸಿಟಿ ಏನು ಕೊಡುತ್ತೆ ನಿಮಗೆ? ಸರ್ ನಾನು ಹೇಳಿಲ್ವಾ, ಇದು ಒಂದು ಫೋನ್ ಫುಟೇಜ್ ಸಿನಿಮಾ. ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರರ್ ಮೂವಿ ನೋಡಿದಾಗ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ, ಇವರು ತೋರಿಸ್ತಾರೆ, ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ಗಳು ಏನ್ ನೋಡ್ತಿರ್ತಾರೆ, ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ. ಸೊ ಆಕ್ಟರ್ಗಳ ಹಿಂದೆ ಏನಿದೆ, ನಮ್ಮ ಹಿಂದೆ ಏನಿದೆ, ಆ ಕತ್ಲಲ್ಲಿ ಏನ್ ಆಕೃತಿ ಇದೆ, ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವ್ದು ಅಂತ ಆಕ್ಟರ್ಗಳಿಗೆ ಏನ್ ಭಯ ಆಗ್ತಿರುತ್ತೋ, ಏನ್ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನುಭವಿಸ್ತಿರ್ತಾರೆ ಅದನ್ನ. ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಹಾರರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು. ಅದನ್ನ ನಾನು ಇಲ್ಲಿ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ ಇಲ್ಲಿ. ಸೊ ನೀವು ಇದು ನೆಕ್ಸ್ಟ್ ಮಂತ್ ಅಂತ ಅನ್ಕೊಂಡಿದ್ದೀವಿ ಸರ್, ಅದಾದಷ್ಟು ಬೇಗ. ವಾಯ್ಸ್ ಇದೆ. ನಾನು ನಿರ್ಮಲಾಲಿನಿ. ಈ ಮೂವಿ ನಾನು ಸ್ಟಾರ್ಟಿಂಗಿಂದ ಇವ್ರು ಶೂಟ್ ಮಾಡಿರೋದೆಲ್ಲ ನೋಡಿದ್ದೀನಿ, ನೋಡಿ ಇನ್ಸ್ಪೈರ್ ಆಗಿ ನಾನು ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟಾಗಿ ಅದಾದಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕ್ ಅಪ್ ಮಾಡ್ಕೊಂಡಿದ್ದೀನಿ. ಬಜೆಟ್ ನಾವು ಎಷ್ಟು ಬೇಕು ಮೂವಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆ್ಯಕ್ಚುಲಿ. ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಟ್ ಇನ್ನೊಂದ್ರೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿದ್ವಿ ಆ್ಯಕ್ಚುಲಿ. ಬಜೆಟ್ ಅಂತ ಒಂದಿರುತ್ತೆ, ಈ ಸಿನಿಮಾಗೆ ಯಾವ ಸಿನಿಮಾ ಎಷ್ಟು ಅಷ್ಟೇ ಹಾಕೋತಾರೆ. ಬಟ್ ಈ ಒಂದು ಮನೆ ಒಳಗಡೆ ಹಾಕೋದು, ಮನೆ ಮಾಡಿರೋದು ತುಂಬಾ ಸ್ಟಾರ್ ಕಾಸ್ಟ್ ಅಂದ್ರೆ ಗೊತ್ತಿರುವಂತ. Yes, I agree. ಹಾಗಾಗಿ 1 ಕೋಟಿನ 2 ಕೋಟಿನ 3 ಕೋಟಿನ ನಂಬರ್ ಇಸ್ ನಾಟ್ ಅ ಮ್ಯಾಟರ್ ಇಲ್ಲಿ ಅಲ್ವಾ. ಬಟ್ ನಾವೇನು ಕಂಟೆಂಟ್ ಮಾಡ್ತದೆ ಅದಕ್ಕೆ ಎಷ್ಟು ಮುಖ್ಯ ಇದೆಯೋ, ಅದು ಏನು ಬಜೆಟ್ ಬೇಕೋ, ಯಾವ ಸೀನ್ ಯಾವ ಬಜೆಟ್ ಬೇಕೋ, ಅದು ಎಷ್ಟು ಜೆನ್ಯೂನ್ ಆಗಿ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಆ್ಯಕ್ಚುಲಿ. ಎಸ್, ಥ್ಯಾಂಕ್ ಯು. ಈ ಕತೆಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ, ಸಾಂಗ್ಸ್ ಯಾವುದೂ ಇಲ್ಲ. ಸೊ ಡೈರೆಕ್ಟ್ರ್ ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ. ಸೊ ದಟ್ಸ್ ಆಲ್. ಸೊ 15 ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಸೊ ಇಟ್ ವಾಸ್ ವೆರಿ ಫಾಸ್ಟ್ ಅಂತ. ಸಾರಿ, ಹೌದೌದು, ಆಲ್ಮೋಸ್ಟ್ ಒಂದು 5-6 ಸಿನಿಮಾ ಆಗಿದೆ. ಸೊ ರಿಲೀಸ್ ಯಾವುದೂ ಆಗಿಲ್ಲ ಇನ್ನು, ಇದೇ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ. ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯಿತು. ಸೊ ದಟ್ ಇಸ್ ಹೌದು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಒಂದು ಫೌಂಡ್ ಫುಟೇಜ್ ಸಿನಿಮಾ, ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ. ಆ್ಯಂಡ್ ಹಾರರ್ ಮೂವಿ ನಮ್ದಿದು ಫಸ್ಟ್ ಅಲ್ಲ, ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್. ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್. ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಈ ಸೌಂಡ್ ಬೇಕು ಅಂತಂದರೆ ಅವ್ರಿಗೆ ಗೊತ್ತು, ಇದೇ ಥರ ಆದರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು. ಸೊ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು. ಹಾಗೆ ಶೀಘ್ರದಲ್ಲೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ.
ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಕ್ರ್ಯಾಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ರೀಸೆಂಟಾಗಿ ಕಾಲ್ ಮಾಡ್ಕೊಂಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು, ಸಪೋರ್ಟ್ ಮಾಡಿ ಅಂದರು. ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ರಿಲೀಸ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓನ್ಲಿ ಮಲ್ಟಿಪ್ಲೆಕ್ಸ್ ಅಂತ ರಿಲೀಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಾದಂಥ ಎಲ್ರಿಗೂ ತುಂಬ ತುಂಬ ಸಂತೋಷ. ನಾನು ಈ ಚಿತ್ರದಲ್ಲಿ ಒಂದು ಕಮಿಷನರ್ ಪಾತ್ರ ಮಾಡಿದ್ದೇನೆ. ರಾಘು ಕಲಾವಿದ ಅಂತ ನನ್ನ ಹೆಸರು. ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ, ಖಂಡಿತ ಅಂತ ನಾನು ಒಪ್ಕೊಂಡು ಮಾಡಿದೆ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ, ನೋಡಿದೆ. ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಸಂತೋಷ್, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಗೆಬ್ಬರಿಗೂ ಒಳ್ಳೆಯದಾಗಲಿ, ನೀವೆಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯದಾಗಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.